ಎಲ್ಲರಿಗೂ ನಮಸ್ಕಾರ. ನಾನು ಉಮರ್ ಖಾನ್. ನಾನು ಪ್ರೆಸ್ ಮೀಟ್ ಮಾಡೋದು ಉದ್ದೇಶ ಅಂದ್ರೆ ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ ಕಡೆಯಿಂದ 2024ಗೆ ಒಂದು ಅಪ್ಲಿಕೇಶನ್ ನೋಟಿಫಿಕೇಶನ್ ಜಾರಿ ಮಾಡಿದ್ರು. ಫೇರ್ ಪ್ರೈಸ್ ಶಾಪ್ ರೇಷನ್ ಶಾಪ್ ಸಲಾಗ ನೋಟಿಫಿಕೇಶನ್ ಜಾರಿ ಆಗ್ಯದ ಫ್ರಮ್ ಡಿಸ್ಟ್ರಿಕ್ಟ್ ಡೆಪ್ಯೂಟಿ ಡೈರೆಕ್ಟರ್. ಇದ್ರ ಒಳಗ ಏನಾಗ್ಯದ ಅಂದ್ರೆ ಅಪ್ಲಿಕೆಂಟ್ ವೇರ್ 13 ಆಸ್ ಪರ್ AD's ಸ್ಟೇಟ್ಮೆಂಟ್ ಓರಲಿ ಅವ್ರು ನನಗೆ ಹೇಳಿದ್ರು 13 ಮೆಂಬರ್ಸ್ ವೇರ್ ಅಪ್ಲಿಕೆಂಟ್ಸ್. ಅದ್ರೊಳಗ ಓನ್ಲಿ 3 ಅಪ್ಲಿಕೆಂಟ್ಸ್ ವೇರ್ 3 ಅಪ್ಲಿಕೆಂಟ್ಸ್ ಡಾಕ್ಯುಮೆಂಟ್ಸ್ ವೇರ್ ಅಪ್ರೂವ್ಡ್ ಆಸ್ ಪರ್ ದ ಡಾಕ್ಯುಮೆಂಟ್ ಸಬ್ಮಿಟೆಡ್ ಬೈ ದ ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್. ಅವ್ರು ನನಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿದ್ರು. ಇದ್ರೊಳಗ 3 ಅಪ್ಲಿಕೆಂಟ್ಸ್ 3 ಸೊಸೈಟಿ ಡೀಟೇಲ್ಸ್ ನಾವು ಅಕ್ಸೆಪ್ಟ್ ಮಾಡಿದಂತ ಅವ್ರು ಕೊಟ್ಟಿದ್ರು. ಅದ್ರೊಳಗ ಓನ್ಲಿ 2 ಡಾಕ್ಯುಮೆಂಟ್ಸ್ 2 ಸೊಸೈಟಿ ಆರ್ ಫ್ರಮ್ ದ ಒನ್ ಫ್ಯಾಮಿಲಿ and submission date is 15/2/2024 of 2 societies on the same day. ಒಂದೇ ಡೇ ಒಳಗ ಅವರು 15/2/2024 ಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರು. ಇನ್ನು ಒಂದು 2/2/2024 ಗೆ ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದ್ರು. ನಾನು ಮತ್ತೆ ನನಗೂ ಇನ್ಫಾರ್ಮೇಶನ್ ಸಿಕ್ಕಿದ್ದು ಇಂಥ ಇದು ಇರ್ರೆಗ್ಯುಲರಿಟೀಸ್ ಆಗ್ಲಾಗ್ತದ, ರೂಲ್ಸ್ ಬ್ರೇಕ್ ಮಾಡ್ಲಾಗ್ತಾರ ಆಫೀಸರ್ಗಳು ಅಂತ ನನಗೂ ಡಾಕ್ಯುಮೆಂಟ್ಸ್ ಸ್ವಲ್ಪ ನನಗೆ ಸಿಕ್ಕಿದ್ರು. ನಾ ಏನ್ ಮಾಡಿದೆ, ನಾನು ಒಂದು ಅಪ್ಲಿಕೇಶನ್ ಸಬ್ಮಿಟ್ ಮಾಡಿದೆ. ಸಬ್ಮಿಟ್ ಡೇಟ್ 26/2026 ಟು ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ ಡೆಪ್ಯೂಟಿ ಡೈರೆಕ್ಟರ್. ನಾನು ಸಬ್ಮಿಟ್ ಮಾಡಿ ಡಾಕ್ಯುಮೆಂಟ್ಸ್ ಕೇಳಿದೆ. ಸರ್ ಏನೇನು ಡಾಕ್ಯುಮೆಂಟ್ಸ್ ಅವ್ರು ಸಬ್ಮಿಟ್ ಮಾಡಿದಾರ, ಅದು ಡಾಕ್ಯುಮೆಂಟ್ಸ್ ಕಾಪಿ ನನಗೆ ಕೊಡ್ಬೋದು. ಆಸ್ ಅನ್ ಎ ಸಿಟಿಸನ್ ಆಫ್ ಇಂಡಿಯಾ, ಆಸ್ ಅನ್ ಎ ವೋಟರ್ ಆಫ್ ಡಿಸ್ಟ್ರಿಕ್ಟ್ ಕಲಬುರ್ಗಿ ನನಗೆ ಡಾಕ್ಯುಮೆಂಟ್ಸ್ ಬೇಕಾಗತ್ತೆ ಸರ್, ಅದು ಕೂಡ ಅಂತ ನಂದು ರೈಟ್ಸ್ ಅದ ಅಂತ ನಾನು ಕೇಳಿದೆ. ಅದ್ರೊಳಗ ನನಗೂ ಡಾಕ್ಯುಮೆಂಟ್ಸ್ ಆಫ್ಟರ್ ವೆರಿ ಭಾಳ ಅಪ್ ಡೌನ್ಸ್ ಆಗಿದೆ. ಆಮೇಲೆ ಅವ್ರು ನನಗೆ ಡಾಕ್ಯುಮೆಂಟ್ಸ್ ಒಂದು ಲೆಟರ್ ಕೊಟ್ಟಾರ. ಲೆಟರ್ ಒಳಗ ಏನ್ ಹೇಳ್ಯಾರ, ನೀವು ಸವಾಲ್ ನೀವು ಏನ್ ಕ್ವಶನ್ ಕೇಳಿದ್ರಲ್ಲ ಅದು ನಮಗೆ ತಿಳಲಾಗ್ಯದ, ನಾವು ಅಂದ್ರೂ ಒಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ತೀವಿ, ಪ್ಲೀಸ್ ಪೇ 130 rupees ಚಾಲಾನ್. ನಾನು ಚಾಲಾನ್ ಪೇಮೆಂಟ್ ಮಾಡಿದ. ಅದ್ರ ಮೇಲೆ 10 days ದೇ ಹ್ಯಾವ್ ಟೇಕನ್ ದ ಟೈಮ್. ಅವ್ರು 10 days ಟೈಮ್ ತೊಗೊಂಡು ಆಮೇಲೆ ಬಿ ನನಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ಲ. ನಾನು ಒಂದು ಮೆಮೊರಂಡಮ್ ಇನ್ನೂ ಒಂದು ಕೊಟ್ಟಿಲ್ಲ. ಕೊಟ್ಟು ಏನು ಹೇಳಿದೆ, ನಾನು 2 days ಒಳಗೆ ನಾನು ಸ್ಟ್ರೈಕ್ ಮಾಡ್ತೀನಿ ನಿಮ್ಮ ಆಫೀಸ್ ಚೇಂಬರ್ ಮುಂದೆ, ನನಗೆ ಡಾಕ್ಯುಮೆಂಟ್ ಸಬ್ಮಿಟ್ ಮಾಡಿಲ್ಲ ಅಂದ್ರೆ ನಾನು ಪ್ರೊಟೆಸ್ಟ್ ಮಾಡ್ತೇನೆ ಅಂತ ನಾನು ಅಲ್ಟಿಮೇಟಮ್ ಕೊಟ್ಟಿದ್ದೆ. ಅದು ಆಗಿದ ಆಮೇಲೆ ನನಗೊಂದು ಡಾಕ್ಯುಮೆಂಟ್ ಸಬ್ಮಿಟ್ ಮಾಡ್ಯಾರ. ಏನಂತ, AD ಸರ್ 2023 ಒಳಗ ಒಂದು ಲೆಟರ್ ಬರೀತಾರ DDಗೆ ಡೆಪ್ಯೂಟಿ ಡೈರೆಕ್ಟರ್ಗೆ, MS ಮಿಲ್ ಒಳಗ ಪರ್ಟಿಕ್ಯುಲರ್ಲಿ ಒಂದು ಶಾಪ್ ಒಳಗ ಸೋ ರೇಷನ್ ಕಾರ್ಡ್ಸ್ ಅದ, ಅದಕ್ಕೂ ಅವ್ರಿಗೆ ಕಟ್ ಮಾಡಿ ಬೇರೆದವ್ರಿಗೆ ಕೊಡ್ಬೇಕಂತ ಅವರು ಒಂದು ಲೆಟರ್ ಸಬ್ಮಿಟ್ ಮಾಡ್ಯಾರ DDಗೆ. ಮತ್ತು DD1 29/1/2024ಗೆ ಒಂದು ನೋಟಿಫಿಕೇಶನ್ ಜಾರಿ ಮಾಡಿ ಏನ್ ಹೇಳ್ತಾರ, ಅಪ್ಲಿಕೇಶನ್ಸ್ ಆರ್ ಓಪನ್ ಫಾರ್ ಆಲ್ ದ ಅಪ್ಲಿಕೆಂಟ್ಸ್. ಬಟ್ ಈ ಅಪ್ಲಿಕೇಶನ್ ಇದು ನೋಟಿಫಿಕೇಶನ್ ವೆಬ್ ಮೀಡಿಯಾ ಒಳಗೆ ಕೊಟ್ಟಿಲ್ಲ, ನ್ಯೂಸ್ ಪೇಪರ್ದವ್ರಿಗೆ ಕೊಟ್ಟಿಲ್ಲ. ಆಸ್ ಪರ್ ದ ರೂಲ್ಸ್ ಆಸ್ ಪರ್ ದ ರೂಲ್ಸ್ ಅವರು ಸೋಷಿಯಲ್ ಮೀಡಿಯಾ ಒಳಗೆ ಒಂದು ಕೊಡ್ಬೇಕಾ, ನೋಟಿಸ್ ಕೊಡ್ಬೇಕಾ. ಏನಂದ್ರೆ ಇಲ್ಲಿ ನಾವು ಅಪ್ಲಿಕೇಶನ್ ಸ್ಟಾರ್ಟ್ ಮಾಡೀವಿ, ನೀವು ಈ ಅಪ್ಲಿಕೇಶನ್ ಒಳಗೆ ಯಾರು ಅಪ್ಲಿಕೆಂಟ್ ಅಪ್ಲಿಕೇಬಲ್ ಆರ ಅವ್ರು ಬಂದು ಅಪ್ಲಿಕೇಶನ್ ಕೊಡ್ಬೋದು ಅಂತ ಅವ್ರು ಕೊಡ್ಬೇಕು. ಕ್ಲಾಸ್ 4 ಆಫ್ ಕರ್ನಾಟಕ ಅಸಿಸ್ಟೆಂಟ್ ಕಮೋಡಿಟೀಸ್ ಪಬ್ಲಿಕ್ ಡಿಸ್ಟ್ರಿಬ್ಯೂಷನ್ ಸಿಸ್ಟಮ್ ಕಂಟ್ರೋಲ್ ಆರ್ಡರ್ 2026 ಆಸ್ ಪರ್ ದ ರೂಲ್ಸ್ ಅವ್ರು ಕೊಡ್ಬೇಕಾ. ನ್ಯೂಸ್ ಪೇಪರ್ ಒಳಗೆ ಕೊಡ್ಬೇಕಾ, ಮತ್ತು ಅಫಿಷಿಯಲ್ ನೋಟಿಸ್ ಬೋರ್ಡ್ ಹಚ್ಬೇಕಾ, ಮತ್ತು ವೆಬ್ ಮೀಡಿಯಾ ಒಳಗೆ ಕೊಡ್ಬೇಕು. ಅವರು ನ್ಯೂಸ್ ಪೇಪರ್ ಅಂದ್ರೆ ಎಲ್ಲ ನ್ಯೂಸ್ ಪೇಪರಿಗೆ ಕೊಡ್ಬೇಕು. ಅವ್ರು ಏನ್ ಬಿ ಫಾಲೋ ರೂಲ್ಸ್ ಕೊಟ್ಟಿಲ್ಲ. ಸ್ಕ್ರೂಟಿನಿ ಮಾಡೋ ಟೈಮಿಗೆ 10 ಅಪ್ಲಿಕೆಂಟ್ಸ್ ರಿಜೆಕ್ಟೆಡ್. ಯಾಕೆ ರಿಜೆಕ್ಟ್ ಹಾಕಿದೆ ಅಂತ ನಾನು ಕೇಳಿದೆ. ಅದ್ರ ಬಗ್ಗೆ ನನಗೆ ಡಾಕ್ಯುಮೆಂಟ್ಸ್ ಕೊಡಲಾಗ್ಯಾರ ಅವರು. ಇನ್ನ ಒಂದ ನಂದು ಬಗ್ಗೆ ಪರ್ಸನಲ್ ಇನ್ಫಾರ್ಮೇಶನ್ ಅಂತ ನಾನು ಏನೇನ್ ಲೆಟರ್ ನಾನು ಸಬ್ಮಿಟ್ ಮಾಡ್ಲಾಗ್ತೀನಿ ಅಪ್ಲಿಕೆಂಟ್ಸ್ಗೆ ಅವರು ವಾಟ್ಸಪ್ ಮೇಲೆ ಕಳ್ಸ್ಲಾಗ್ತಾರ. ನಾನು ಅಬ್ಜೆಕ್ಷನ್ ಮಾಡಿದೆ. ಮತ್ತು ಆಮೇಲೆ ಏನಾಗ್ಯದ, ನಾನು DC ಸರಿಗೆ ಒಂದು ಲೆಟರ್ ಬರ್ತೀನಿ. ಯಾವಾಗಂದ್ರೆ 9/7/2026 ಒಂದು 3-4 days ಬ್ಯಾಕ್. ಸರ್ ನನಗೆ ಅಪ್ಲಿಕೆಂಟ್ಸ್ ಬಂದು ಮಾತಾಡ್ಲಾಗ್ತಾರ, ನನ್ನ ಜೀವನಾಗ ಏನ್ ಆಗಿದೆ ಅಂದ್ರೆ ಯುವರ್ DD, ಯುವರ್ AD, ಯುವರ್ ಮ್ಯಾನೇಜರ್ ಆಫ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್, DD ಡೆಪ್ಯೂಟಿ ಡೈರೆಕ್ಟರ್ ಆಫ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್, AD ಅಡಿಷನಲ್ ಡೈರೆಕ್ಟರ್ ಆಫ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್, and even though the officers, even though the peon and the applicants are responsible for my life ಅಂದ್ರೆ ನಾನು ಒಂದು ಲೆಟರ್ ಕೊಟ್ಟಿನಿ ವಿತ್ ಆಲ್ ದ ಡಾಕ್ಯುಮೆಂಟ್ಸ್. ಅದ್ರೊಳಗೆ ನಾನು ಏನ್ ರಿಕ್ವೆಸ್ಟ್ ಮಾಡೀನಿ, ಸರ್ ಇದ್ರೊಳಗ ಟೋಟಲಿ ಇವರು ರೂಲ್ಸ್ ಅಗೇನ್ಸ್ಟ್ ಕೆಲಸ ಮಾಡಾರ, ಇದು ರೀಕಾಲ್ ಮಾಡ್ರಿ ಸರ್ ಅಂದ್ರೆ. ರೀಕಾಲ್ ಮಾಡಿ ಯಾಕಂತ ಹೇಳಿದಂದ್ರೆ, ಅಪ್ಲಿಕೆಂಟ್ಸ್ ಯಾರು ಅಪ್ಲಿಕೆಂಟಿಗೆ ನೀವು ಅಲಾಟ್ಮೆಂಟ್ ಮಾಡ್ಲಕ್ತಿರಲ್ಲ, ಅವ್ರ ಡಾಕ್ಯುಮೆಂಟ್ಸ್ ಆರ್ ಇನ್ಕಂಪ್ಲೀಟೆಡ್. Incomplete documents are there as per your submission to me from the civil supply department. ನನ್ನ ಡಿಮಾಂಡ್ ಅಂದ್ರೆ, ನಾನು ರೀಕಾಲ್ ಮಾಡಂತ ಈ ಫೇರ್ ಪ್ರೈಸ್ ಶಾಪ್ ಏನು ಅಲಾಟ್ಮೆಂಟ್ ಮಾಡ್ಲಾಗ್ತಿರಲ್ಲ ಅದಕ್ಕೂ ನೀವು ರೀಕಾಲ್ ಮಾಡ್ಬೇಕಂತ ನಾನು ಡಿಮಾಂಡ್ ಕೊಡ್ಲಾಗ್ತೀನಿ.
ಅಂದ್ರೂ ನೀವು ಫೇರ್ ಪ್ರೈಸ್ ಶಾಪ್ ಅಲಾಟ್ಮೆಂಟ್ ಮಾಡಿದ್ರೆ ನಾನು ಧರ್ನಾ ಕೊಡ್ಲಾಕ ಪ್ರಯತ್ನ ಮಾಡ್ತೀನಿ ವಿತ್ ರೂಲ್ಸ್ ಅಂಡ್ ರೆಗ್ಯುಲೇಷನ್ಸ್. ನಾನು ಎಲ್ಲ ಫಾಲೋ ಮಾಡ್ಲಾಗ್ತೀನಿ. ನಾನು DC ಲೆಟರ್ ಕೊಟ್ಟಿನಿ. ನಾವು ಕಮಿಷನರ್ ಬೆಂಗಳೂರಿಗೆ ನಾವು ಕಟ್ಸ್ಲಾಗ್ತೀವಿ. ನಾವು ಅದು ಭೀ ನಾವು ಮಾಡ್ತೀವಿ. ನಾವು AD ಭೀ ಹೇಳಕ್ತೀವಿ, DD ಹೇಳಕ್ತೀವಿ, ಎಲ್ಲ ಆಫೀಸರ್. ಇದ್ರೊಳಗೆ ಏನಾಗ್ಯದ ಅಂದ್ರೆ ವರ್ಕಿಂಗ್ ಆಫೀಸರ್ ಇಸ್ ಹ್ಯಾಸ್ ಬಿನ್ ಟ್ರಾನ್ಸ್ಫರ್ಡ್. ಟ್ರಾನ್ಸ್ಫರ್ ಆಗ್ಯದ ಅವ್ರು. ನಾನು ಅಪ್ಲಿಕೇಶನ್ ಕೊಟ್ಟಿದ್ದ ಆಮೇಲೆ ಆಫೀಸರ್ ಟ್ರಾನ್ಸ್ಫರ್ ಆಗ್ಯದ. ರೀಸನ್ ನನಗೆ ಗೊತ್ತಾಗಿಲ್ಲ. ಎಷ್ಟು ಮಂತ್ಲಿ ಪೆಂಡಿಂಗ್ ಅದ ಅದು ನನಗೆ ಗೊತ್ತಿಲ್ಲ. ನನ್ನ ಅಬ್ಜೆಕ್ಷನ್ ನನ್ನ ಕಡೆಯಿಂದ ನಾನು ಏನ್ ತಿಳಲಾಗ್ತೀನಿ ಅಂದ್ರೆ ಇದು ನಾನು ಕೊಟ್ಟಿದ ಆಮೇಲೆ ನಿಮ್ ಟ್ರಾನ್ಸ್ಫರ್ ಆಗ್ಯಾದ. ಯಾಕೆ ಆಗ್ತದ ನಾನು ಕೇಳ್ತೀನಿ. ಏನ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ ಒಳಗೆ ಏನ್ ನಡಿಲಾಗ್ತದ ನನಗೆ ಗೊತ್ತಾಗಲ್ಲ ಆಗ್ಯದ. ನಾನು ಇನ್ನೂ ಒಂದು ಅಪ್ಲಿಕೇಶನ್ ಕೊಟ್ಟಿದ್ದ ಲಾಸ್ಟ್ ಟೈಮ್. ನೀವು ವಿತೌಟ್ ನನಗೆ ಕನ್ಸರ್ನ್ ಗ್ರೇವೆನ್ಸ್ ನಾನು ಕೊಟ್ಟಿದ್ದೆ. ನನಗೆ ಕನ್ಸರ್ನ್ ಮಾಡೋದ್ ಬಿಟ್ಟು ನೀವು ಸೀದಾ ಡೈರೆಕ್ಟ್ ರಿಸಾಲ್ಟ್ ಅಂತ ಕೊಟ್ಟಿದ್ದೆ. ನಾನು ಓಕೆ ಬೈ ಆ ಮನುಷ್ಯ ಸರಿ ಕೆಲಸ ಮಾಡ್ತಾನೆ, ನಾವು ಭೀ ಬಿಟ್ಬಿಟ್ಟಿದ್ದೆ. ನಾವು ಇದಕ್ಕೆ ರೀಕಾಲ್ ಮಾಡ್ರಿ. ಇನ್ನೂ ಒಂದು ಲೆಟರ್ ನನಗೂ ರಿಸೀವ್ಡ್ ಫ್ರಮ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್. ಅದು ಲೆಟರ್ ನನಗೆ ಏನ್ ಸಿಕ್ಕಿದಂದ್ರೆ ಒಂದು ಮಾನ್ಯ ನಮ್ದು ಶಾಸಕರು ನಾರ್ತ್ MLA ಮೊಹತರಮ ಕನೀಸ್ ಫಾತಿಮಾ ಸಾಹಿಬಾ ಮೇಡಮ್ ಅವರು ಒಂದು ಲೆಟರ್ ಸಬ್ಮಿಟ್ ಮಾಡಿದ್ರು 10/2/2026. ಯಾಕೆ ನೀವು ಡಿಲೇ ಮಾಡ್ಲತ್ತೀರಾ, ಇದು ಫೇರ್ ಪ್ರೈಸ್ ಶಾಪ್ ಡೆವಲಪ್ಮೆಂಟ್ ಮಾಡ್ಲಕ್ಕ ನಾ ನಿಮ್ ಮೇಲೆ ಕ್ರಮ ತೋತೀನಿ ಅಂತ ಅವ್ರು ಲೆಟರ್ ಬರ್ದಿದ್ದು. ಆ ಲೆಟರ್ ಬರ್ದಿದ್ದು ಬರೋಬರ್, ವೆರಿ ಗುಡ್, ವಿ ಅಪ್ರಿಶಿಯೇಟ್ ಮೇಡಮ್, ಯು ಆರ್ ಡೂಯಿಂಗ್ ಎ ವೆರಿ ಗುಡ್ ಜಾಬ್. ಬಟ್ ಅದ್ರೊಳಗ ಸ್ಪೆಸಿಫಿಕಲಿ ಒಂದು ಪರ್ಸನ್ ಇನ್ ಹೆಸರು ಬರ್ದಿರ ಮೇಡಮ್. ದಿಸ್ ಈಸ್ ನಾಟ್ ಅಲೌಡ್ ಇನ್ ದ ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ ಮ್ಯಾಮ್. ಯು ಕೆನಾಟ್, ನೀವು ಪರ್ಟಿಕ್ಯುಲರ್ಲಿ ಯಾರಿಗ್ ಬಿ ನೀವು ಹೇಳಕ್ ಬರಲ್ಲ, ಯಾರ್ದ ಹೆಸರು ತಗೊಂಡು ಇವ್ರಿಗೆ ಅಲಾಟ್ಮೆಂಟ್ ಮಾಡೋದು ನಿಮ್ಮ ರೂಲ್ಸಿಗೆ ಇಲ್ಲ ಮೇಡಮ್. ನೀವು ಅದ್ರೂ ಬರ್ದ್ ಕೊಟ್ಟಿರ ಮೇಡಮ್. ನೀವು ಲೇಟ್ ಆಗ್ಲಾಗ್ತದ, ಅಲಾಟ್ಮೆಂಟ್ ಲೇಟ್ ಮಾಡ್ಲಾಗ್ತಾರ, ಅವ್ರು ಡಿಲೇ ಮಾಡ್ಲಾಗ್ತಾರ, ವೆರಿ ಗುಡ್ ಮ್ಯಾಮ್. ಯು ಟೇಕ್ ಎ ಸಿವಿಯರ್ ಆಕ್ಷನ್ ಅಗೇನ್ಸ್ಟ್ ED with DD. We are with you, but you are taking a specifically a person's name. Yeah, you specifically one person in ಹೆಸರು ತೋಲಾಗ್ತೀರಾ. ಇವನಿಗೆ ಅಲಾಟ್ ಮಾಡ್ರಿ as a handicapped person ಅಂತ ನೀವು ಅಲಾಟ್ಮೆಂಟ್ ಮಾಡಂತ ಹೇಳ್ತೀರಾ. ವೆರಿ ಗುಡ್ ಮ್ಯಾಮ್. handicapped person, you are supporting a very handicapped person, but he is a political influencer ma'am. Political influence person from his family ma'am. ಅವ ಪೊಲಿಟಿಕಲ್ ಮನುಷ್ಯ ಮೇಡಮ್. ಅವ ಯೂತ್ ಕಾಂಗ್ರೆಸ್ ಒಳಗೆ ಒಂದು ಪೋಸ್ಟ್ ಅಫಿಷಿಯಲಿ ಅನ್ನಾರಿ ಮೇಡಮ್. ಅವ್ರ ಫ್ಯಾಮಿಲಿ ಒಳಗೆ ಎಕ್ಸ್ ಕಾರ್ಪೊರೇಟರ್ ಅದಾರ ಮೇಡಮ್. ಅವ್ರಿಗೆ ನೀವು ಸಪೋರ್ಟ್ ಯಾಕೆ ಮಾಡ್ಲತ್ತೀರ ಮೇಡಮ್? ಅದ್ರ ಬಿಟ್ಟ ಬಡವರು ಯಾರ್ದು ಜೆನ್ಯೂನ್ ಪರ್ಸನ್ ಅವನಿಗೆ ಸಪೋರ್ಟ್ ಮಾಡಲ್ರಿ ಮೇಡಮ್. ಅವನಿಗೆ ಕೊಡ್ರಿ. ಅವ್ನ ಮನೆಯದವ್ರು ನಿಮ್ಗೂ ಇದು ಏನಂದ್ರೆ ನಿಮ್ ಬಗ್ಗೆ ಚಂದ ವಿಚಾರ ಮಾಡ್ತಾರೆ, ಅವ್ರಿಗೆ ಕೊಡ್ರಿ ಮೇಡಮ್. ಪರ್ಟಿಕ್ಯುಲರ್ಲಿ ಒಂದು ಪೊಲಿಟಿಕಲ್ ಪರ್ಸನ್ ಯಾಕೆ ಮೇಡಮ್ ಇಂಥ ಮಾಡೋದು? ನಾನು ನನ್ನ ಕಡೆಯಿಂದ ಹೇಳಲಾಗಿದ್ದೆ ಮೇಡಮ್. ಇದು ಲೆಟರ್ ನಿಮ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ ಅವರು ನನಗೆ ಸಬ್ಮಿಟ್ ಮಾಡಾರ ಆಸ್ ಅನ್ ಅಫಿಷಿಯಲ್ ಲೆಟರ್ ಬೈ ಸ್ಪೀಡ್ ಪೋಸ್ಟ್. ನಿಮ್ ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ ಅವ್ರು ಕೊಟ್ಟಾರ. ನಾನು ಥರೋರಿ ಇನ್ಕ್ವೈರಿ ಮಾಡಿದ್ರಿ ಮೇಡಮ್. ನಾಟ್ ಎನ್ ಅಸೆಂಬ್ಲಿ ಮೆಂಬರ್ ಆಫ್ ಅಸೆಂಬ್ಲಿ ಪರ್ಸನ್, member of parliament, no one can recommend a particular person's name as a recommendation letter to allot something or something to any department. No one can do this. तो इसमें किया गया या इधर ಒಳಗೆ ನೀವು ಮಾಡಿರ. ನನ್ನ ಡಿಮಾಂಡ್ ಅಂದ್ರೆ ನೀವು ರಿಕಾಲ್ ಮಾಡ್ರಿ. ಪಬ್ಲಿಕಲಿ ಓಪನ್ ಅಪ್ಲಿಕೇಶನ್ ನೀವು ತೋರಿ. ನೀವು ಒಳಗೆ ಏನು ಮಾಡಕ್ ಹೋಗ್ಬಿಡ್ಬಾರ್ದು. ಇದ್ರ ಬಗ್ಗೆ ಯಾರಿಗೂ ಗೊತ್ತಿಲ್ಲ ನೀವು ಫೇರ್ ಪ್ರೈಸ್ ಶಾಪ್ ಅಲಾಟ್ಮೆಂಟ್ ಮಾಡ್ಲಾಗ್ತೀರಂತ. ನಾವು ಲೋಕಲ್ ಏರಿಯಾದವ್ರಿಗೆ ಗೊತ್ತಿಲ್ಲ ಯಾರು ಸೊಸೈಟಿ ಮೆಂಬರ್ಸ್ ಅದ, ಸೊಸೈಟಿ ಪ್ರೆಸಿಡೆಂಟ್ಸ್ ಯಾರದ, ಆ ಸೊಸೈಟಿ ಮೆಂಬರ್ ಸೊಸೈಟಿ ಯಾರು ಸೊಸೈಟಿ ಅದ ಅವ್ರದ್ದು ಒಂದು ಸೊಸೈಟಿ ಆರ್ಗನೈಸೇಷನ್ ಅದ, ಅಲ್ಲಿ ಬಿ ಆ ಆರ್ಗನೈಸೇಷನ್ದವ್ರಿಗೆ ಬಿ ಗೊತ್ತಿಲ್ಲ. ನೀವು ಇಂಥ ಕೆಲಸ ಯಾಕೆ ಮಾಡ್ಲಾಗ್ತೀರಾ ಫುಡ್ ಡಿಪಾರ್ಟ್ಮೆಂಟ್ದವ್ರು? ನನಗೆ ಗೊತ್ತಾಗಲ್ಲ. ಫುಡ್ ಆ್ಯಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ ಈಸ್ ಟೋಟಲಿ ವರ್ಕಿಂಗ್ ಅಗೇನ್ಸ್ಟ್ ದ ಲಾ. ಮೇರ್ಗೂ ಬಿ ಸಮಜ್ ನನಗೆ ಬಿ ಗೊತ್ತಾಗಲ್ಲ ಯಾರು ಅವ್ರು ಕ್ರಮ ತೋಲಾಕ ಅದು ಅಪ್ಲಿಕೇಶನ್ ರಿಜೆಕ್ಟ್ ಮಾಡ್ಲಾಕ ಯಾರು ಟೈಮ್ ತೋಲಾಕ್ತಾರ ನನಗೆ ಬಿ ಗೊತ್ತಾಗಲ್ಲ. ನನ್ನ ಪರ್ಸನಲ್ ಡೀಟೇಲ್ಸ್ ಅಪ್ಲಿಕೆಂಟಿಗೆ 100% ವಿತ್ ಥರೋಲಿ ಕೊಡ್ಲಾಗ್ತಾರೆ. ನಾನು ಆ ಆಫೀಸಿಗೆ ಹೋಗಿ ಅಲ್ಲೇ ಕೇಳಿದಾನೆ, ನಿಮ್ಮ ಆಫೀಸರ್ ಇಲ್ಲಿ ಫುಡ್ ಅಂಡ್ ಸಿವಿಲ್ ಸಪ್ಲೈ ಡಿಪಾರ್ಟ್ಮೆಂಟ್ ಪಬ್ಲಿಕ್ ಸಲಕ್ ಕೆಲಸ ಮಾಡ್ಲಕ್ ಬರ್ಲಾಗ್ತಾರ, ಇಲ್ಲಿ ಪಗಾರ್ ಪಬ್ಲಿಕ್ ಸಲಕ್ ತೋಲಾಗ್ತಾರ, ಏನ್ ಅಪ್ಲಿಕೆಂಟಿಗೆ ನಂದು ಇನ್ಫಾರ್ಮೇಶನ್ ಕೊಡ್ಲಕ್ ಬಂದಾರಪ್ಪ ಇಲ್ಲಿ ಅಂತ ನಾನು ಕೇಳಿದವ. ನನ್ನ ಬಗ್ಗೆ ಪರ್ಸನಲಿ ನನಗೆ ಬಂದು ಅವ್ರು ಕೇಳಲಾಗ್ತಾರ, ನಿಮ್ದು ಎಲ್ಲಾ ಫೋನ್ ರೆಕಾರ್ಡಿಂಗ್ ತೋರಿಸ್ಲಾಗ್ತಾರ, ಕಾಲ್ ರೆಕಾರ್ಡಿಂಗ್ ತೋರಿಸ್ಲಾಗ್ತಾರ. ಅಂದ್ರೆ ನಾನು ಸುಮ್ ಕೂಡಿದಂದ್ರೆ ನನ್ನ ಜೀವನಾಗ ಏನ್ ಆಗಿದೆ ಅಂದ್ರೆ ಅದ್ರ ಸಲುವಾಗಿ ನಾನು DC ಸರಿಗೆ ಒಂದು ಲೆಟರ್ ಕೊಟ್ಟಿದ್ದೆ, ಸಬ್ಮಿಟ್ ಮಾಡಿ ನಾನು ಪ್ರಶ್ನೆ ಕೇಳಿದ, ಇದಕ್ಕೆ ರೀಕಾಲ್ ಮಾಡ್ರಿ ಅಂತ ನಾನು ಎಲ್ಲ ಕೊಟ್ಟಿದ್ದೆ. ಥ್ಯಾಂಕ್ ಯು.